ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ. ಇಂದು ಅತೃಪ್ತ ನಾಯಕರ ಜೊತೆಗೆ ಪ್ರಹ್ಲಾದ್ ಜೋಶಿ ಸಭೆಯನ್ನ ಮಾಡಲಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಸ್ಫೋಟಗೊಂಡಿರುವಂತಹ ಅಸಮಾಧಾನ. ರೇಣುಕಾಚಾರ್ಯ ಸಿದ್ದೇಶ್ವರ್ ಟೀಮ್ ನಡುವೆ ಮುನಿಸು ಜೋರಾಗ್ತಾ ಇದೆ. ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಕೆಲಸ ಮಾಡಿದ ಆರೋಪ ಜಿಎಂ ಸಿದ್ದೇಶ್ವರ್ ವಿರುದ್ಧ ಆರೋಪಿಸಿದ್ರು ರೇಣುಕಾಚಾರ್ಯ. ಇಬ್ಬರ ಜಿದ್ದಾಜಿದ್ದಿಯಿಂದ ದಾವಣಗೆರೆಯಲ್ಲಿ ಪಕ್ಷ ಸಂಘಟನೆಗೆ ಬಹಳ ಹಿನ್ನಡೆ ಆಗ್ತಾ ಇತ್ತು. ವರಿಷ್ಠರಿಂದ ಪ್ರಹ್ಲಾದ್ ಜೋಶಿಗೆ ಅಸಮಾಧಾನವನ್ನ ಶಮನ ಮಾಡಿ ಅನ್ನುವಂಥ ಹೊಣೆಯನ್ನು ಹೊರಿಸಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಕಚೇರಿಯಲ್ಲಿ ದಾವಣಗೆರೆ ನಾಯಕರೊಂದಿಗೆ ಸಭೆಯನ್ನು ಇಟ್ಕೊಳ್ಳಲಾಗಿದೆ. ನೋಡಿ, ರಾಜ್ಯ ಬಿಜೆಪಿಯಲ್ಲೂ ಒಂದಷ್ಟು ಅಸಮಾಧಾನಗಳು ಸ್ಫೋಟ ಆಗ್ತಾ ಇದೆ. ಟೀಮ್ಗಳು ಕೂಡ ಆಗಿದೆ, ಭಿನ್ನಮತೀಯರು ಅನ್ನೋದು ಕೂಡ ಇದೆ. ಆದರೆ ದಾವಣಗೆರೆ ವಿಚಾರಕ್ಕೆ ಬಂದಾಗ ಬಿಜೆಪಿ ಸಂಘಟನೆ ಅನ್ನುವಂಥದ್ದು ಬಹಳ ಕುಂಠಿತವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಯಾಕೆ ಅಂತ ಅಂದರೆ ಅಲ್ಲಿ ಬಣ ಬಡಿದಾಟ ಇದೆ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಹೈಕಮಾಂಡ್ ನಾಯಕರು ಪ್ರಹ್ಲಾದ್ ಜೋಶಿ ಅವರಿಗೆ ನೋಡಿ ಅದೇನು ಮಾತುಕತೆ ಮಾಡಿ ಬಗೆಹರಿಸಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಇವತ್ತು ಒಂದು ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ. ಈತ ಸಿದ್ದೇಶ್ವರ್ ಅವರು ಕೂಡ ಹಿರಿಯ ನಾಯಕರು, ಅನುಭವಿ ನಾಯಕರು, ಅವರದ್ದೇ ವರ್ಚಸ್ಸಿದೆ. ರೇಣುಕಾಚಾರ್ಯ ಅವರಿಗೂ ಕೂಡ ಹಿರಿಯ ನಾಯಕರು, ಅವರು ಕೂಡ ಒಂದಷ್ಟು ವರ್ಷದಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಇಬ್ಬರು ನಾನಾ ನೀನಾ ಅನ್ನುವಂಥ ಪೈಪೋಟಿ ಕೇಳ್ತಿದ್ರು. ಆದರೆ ಇಬ್ಬರು ಒಗ್ಗಟ್ಟಾಗಿ ಹೋಗೋದ್ರಿಂದ ಅದು ಪಕ್ಷಕ್ಕೆ ಲಾಭ ಆಗತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರ. ಪ್ರಹ್ಲಾದ್ ಜೋಶಿ ಅವರು ಇವತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಆ ಹೊಣೆಯನ್ನು ಅವ್ರು ಹೊತ್ಕೊಂಡಿದ್ದಾರೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇದೆ. ಇಲ್ಲಿ ಜಿಎಂ ಸಿದ್ದೇಶ್ವರ್ ಅವ್ರಿಗೇನು ಹೇಳ್ತಾರೆ, ರೇಣುಕಾಚಾರ್ಯ ಅವ್ರಿಗೇನು ಹೇಳ್ತಾರೆ, ಈ ಭಿನ್ನಮತ ಶಮನ ಆಗತ್ತಾ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ದಾವಣಗೆರೆಯಲ್ಲಿ ಆಗ್ತಾ ಇರುವಂಥ ಬಡಿದಾಟದ ಬಗ್ಗೆ ಯಾವ ರೀತಿಯಾಗಿ ಈ ಶಮನ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗ್ಬೋದು ಅಂತ? ನೀತಿ ಬಿಜೆಪಿಯಲ್ಲಿನ ಬಣ ರಾಜಕಾರಣವನ್ನು ಶಮನ ಮಾಡುವಂತಹ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹೊರಿಸಲಾಗಿದೆ. ಅವರು ಇವತ್ತು ಪ್ರಾಂತ್ಯವಾರು ಪಕ್ಷದೊಳಗಿನ ಅಸಮಾಧಾನವನ್ನ ಬದಿಗೊತ್ತುವಂತ ಪ್ರಕ್ರಿಯೆ ಭಾಗವಾಗಿ ಸಭೆಯನ್ನು ನಡೆಸೋದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ. ಇವತ್ತು ದಾವಣಗೆರೆ ವಿಭಾಗದಲ್ಲಿನ ಬಿಜೆಪಿ ಒಳಗಿನ ಅತೃಪ್ತ ಮತ್ತು ಅಸಮಾಧಾನ ವಿಚಾರಗಳ ಬಗ್ಗೆ ಸಭೆ ನಡೆಸಲಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ. ಇವತ್ತಿನ ಸಭೆಯಲ್ಲಿ ಪ್ರಮುಖ ಅಂಶ ಏನಂದ್ರೆ, ಈಗಾಗಲೇ ಪರಸ್ಪರ ವಿರುದ್ಧ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ಜಿಎಂ ಸಿದ್ದೇಶ್ವರ್ ಹಾಗೆ ರೇಣುಕಾಚಾರ್ಯ ಅವರ ತಂಡದ ನಡುವೆ ಸಮನ್ವಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಈಗ ಆ ಸಭೆಯ ಮೊದಲ ಭಾಗವಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಅವರ ತಂಡದ ಸದಸ್ಯರನ್ನ ಕರೆಸಿಕೊಂಡು ಇವತ್ತು ಮಾತುಕತೆಯನ್ನ ಮಾಡಲಿದ್ದಾರೆ. ಆ ಬಳಿಕ ಸಿದ್ದೇಶ್ವರ್ ಅವರ ಜೊತೆ ಸಭೆಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಪಕ್ಷದ ವಿಚಾರವನ್ನು ಹೊರತುಪಡಿಸಿ ಉಳಿದಂತೆ ವೈಯಕ್ತಿಕವಾಗಿ ತಮ್ಮ ಚುನಾವಣಾ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡ್ಕೊಂಡಿದ್ರು. ಆ ವಿಚಾರ ಬಹಳ ತೀವ್ರತರನಾಗಿ ತೆರಳಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವ ರೇಣುಕಾಚಾರ್ಯ ಅವರು ಹಾಗೆ ಬಿಂದರ ಬಣದಲ್ಲಿರುವಂತಹ ಸಿದ್ದೇಶ್ವರ ಅವರ ತಂಡ ಎರಡೂ ಕೂಡ ಪಕ್ಷ ಸಂಘಟನೆ ವಿಚಾರದಲ್ಲಿ ಹಂತ ಹಂತವಾಗಿ ತಮ್ಮ ಗ್ಯಾಪ್ ಅನ್ನ ಕಾಪಾಡಿಕೊಳ್ತಾ ಬರ್ತಿತ್ತು. ಅಂದ್ರೆ ಯಾರು ಪಕ್ಷ ಸಂಘಟನೆ ಮಾಡಬೇಕು, ಹೇಗ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿರುವಂತಹ ಗೊಂದಲವನ್ನ ಹಾಗೆ ಉಳಿಸ್ಕೊಂಡು ಬಂದಿತ್ತು. ನಮ್ಮ ಸಹಕಾರ ಇಲ್ಲದೆ ಬೇರೆಯವರು ಮುಂದೆ ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆ ಭಿನ್ನಾಭಿಪ್ರಾಯ ತಳೆದು ಪಕ್ಷ ಸಂಘಟನೆ ವಿಚಾರದಲ್ಲಿ ದಾವಣಗೆರೆಯಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅದನ್ನ ಸರಿ ಮಾಡುವಂತಹ ಹೊಣೆಯನ್ನ ಪ್ರಹ್ಲಾದ್ ಜೋಶಿ ಅವರು ಹೊತ್ತುಕೊಂಡಿದ್ದಾರೆ. ನೂತನ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತಹ ಸನ್ನಿವೇಶಕ್ಕಿಂತ ಮೊದಲು ಈ ಸಮಸ್ಯೆ ಆಗಬಾರದು, ಅದಕ್ಕೋಸ್ಕರ ಪಕ್ಷ ಸಂಘಟನೆಗೆ ಲೋಪ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಹೊರಟಿರುವಂತವರು ಅತಿ ಶೀಘ್ರದಲ್ಲೇ ಈ ಬಂಡಾಯವನ್ನು ಶಮನ ಮಾಡುವ ಮುಖಾಂತರ ಪಕ್ಷದ ಬಲವರ್ಧನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಯಾವ ನಿರ್ಧಾರ ಪ್ರಕಟ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ಸಭೆಗಳ ಕಾರ್ಯತಂತ್ರವನ್ನ ಅವರು ರೂಪಿಸಲಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.